ಇರೋ ರಿಯಾಲಿಟಿನ ಹೇಳ್ತಾ ಇದ್ದೀನಿ. ವಿಡಿಯೋನ ಫುಲ್ ನೋಡಿ ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಲಿ ಎಲ್ಲ ವಿಡಿಯೋಗೂ 2-3 ಕಾಮೆಂಟ್ ಪಕ್ಕಾ ಮ್ಯಾಂಡೇಟರಿ ಆಗಿರುತ್ತೆ. ಅದೇ ಅಂಕುಶ್ ರಾತಿ ಬಗ್ಗೆ. ಅಂಕುಶ್ ರಾತಿ ಎಲ್ಲಿ ಬ್ರೋ, ಏನಕ್ಕೆ ಇನ್ನೂ ಬಂದಿಲ್ಲ, ಏನಾಗಿದೆ ಇವ್ರಿಗೆ ಅಂತ. ಸೊ ನಾನು 10 days ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ ಅಂಕುಶ್ ರಾತಿ ಬಗ್ಗೆ. ಆ ಟೈಮಲ್ಲಂತೂ ಇನ್ನೂ ಹೆವಿ ಕಾಮೆಂಟ್ಗಳು ಬರ್ತಾಯಿತ್ತು, ಅಂಕುಶ್ ರಾತಿಗೆ ಏನಾಯಿತು, ಯಾಕಿನ್ನ ಬಂದಿಲ್ಲ ಅಂತ. ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಅಂಕುಶ್ ರಾತಿಯವರು ಜುಲೈ 21ನೇ ತಾರೀಕಿಂದ 25ನೇ ತಾರೀಕುವರೆಗೂ ಒಂದು ಟೂರ್ನಮೆಂಟ್ ನಡೀತು ಇಂಡಿಯಾದಲ್ಲಿ. ಆ ಒಂದು ಟೂರ್ನಮೆಂಟ್ನ ಆಡ್ತಾ ಇದ್ದಾರೆ ಅಂತ ನಾನು ವಿಡಿಯೋ ಮಾಡಿದ್ದೆ. ಆ ಒಂದು ಟೂರ್ನಮೆಂಟ್ ಮುಗಿದ ತಕ್ಷಣ ಬೆಂಗಳೂರು ಬುಲ್ಸ್ಗೆ ಬರ್ತಾರೆ, ಜಾಯ್ನ್ ಆಗ್ತಾರೆ ಅಂತ ಕೂಡ ಹೇಳ್ಕೊಂಡಿದ್ದೆ. ಬಟ್ ಆ ಟೂರ್ನಮೆಂಟು ಮುಗಿದೋಯ್ತು, ಮತ್ತು ನಾನು ವಿಡಿಯೋ ಮಾಡಿ 10 ದಿನಗಳ ಮೇಲೆ ಆಯಿತು. ಬಟ್ 15 ದಿವಸ ಆಯಿತು ಆಲ್ಮೋಸ್ಟು. ಬಟ್ ಇನ್ನೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂಕುಶ್ ರಾತಿ ಬಂದಿಲ್ಲ. ಸೊ ನನಗೇನೋ ಅನ್ನಿಸ್ತಾ ಇದ್ರಿಗೆ ಇಂಜುರಿ ಆಗಿದೆ, ಇಲ್ಲ ಪರ್ಸನಲ್ ಇಶ್ಯೂ ಏನೋ ಆಗಿದೆ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ನಮ್ಮ ಬೆಂಗಳೂರು ಬುಲ್ಸ್ಗೆ ಬಂದಿಲ್ಲ. ಸೊ ಇದು ಒಂದು ಕಡೆ ಆದರೆ, ನಮ್ಮ ಬೆಂಗಳೂರು ಬುಲ್ಸ್ಗೆ ನ್ಯೂ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದು ಜಿತೇಂದರ್ ಯಾದವ್ ಮಗ. ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಸ್ಟ್ರಾಂಗೆಸ್ಟ್ ಡಿಪಾರ್ಟ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಈಸಿಯಾಗಿ ಹೇಳ್ತೀರಾ, ಬಿಕಾಸ್ ಎಲ್ಲ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದೇ ಡಿಫೆಂಡಿಂಗ್ ಡಿಪಾರ್ಟ್ಮೆಂಟ್ ಅಂತ. ಸೊ ನಮ್ಮ ಬೆಂಗಳೂರು ಬುಲ್ಸಲ್ಲಿ ವೀಕೆಸ್ಟ್ ಡಿಪಾರ್ಟ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಅದೇ ರೈಡಿಂಗ್ ಡಿಪಾರ್ಟ್ಮೆಂಟು. ಸೊ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಈ ಒಂದು ಸೀಸನ್ನು BC ರಮೇಶ್ ಅವರು ಡಿಫೆಂಡಿಂಗ್ ಡಿಪಾರ್ಟ್ಮೆಂಟ್ನ ಚೆನ್ನಾಗೇ ಮಾಡಿದ್ದಾರೆ. ಬಟ್ ಇಲ್ಲಿ ನಮ್ಗೆ ಬೇಕಾಗಿರೋದು ರೈಡರ್ಸು. ಬಟ್ ರೈಡರ್ಸ್ ಬೇಕಿದ್ರೂ ಕೂಡ ಡಿಫೆಂಡರ್ನೇ ಕರ್ಕೊಬಂದಿರ ಅಂತ ಹೇಳಿದ್ರೆ ಎಲ್ಲನೂ ಕೂಡ ಏನಕ್ಕೋ ಸಿಂಕ್ ಆಗ್ತಾ ಇದೆ. ಇಲ್ಲಿ ಅಂಕುಶ್ ರಾತಿಗೆ ಏನೋ ಇಂಜುರಿ ಆಗಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಜಿತೇಂದರ್ ಯಾದವ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ಟಿರೋ ಪ್ಲೇಯರು. PKನಲ್ಲಿ ಲಾಸ್ಟ್ ಸೀಸನ್ ಇವರು ಪರ್ಫಾರ್ಮ್ ಮಾಡಿದ್ರು ಕೂಡ ಅನ್ಫಾರ್ಚುನೇಟ್ಲಿ ಈ ಒಂದು ಆಕ್ಷನಲ್ಲಿ ಅನ್ಸೋಲ್ಡ್ ಕೂಡ ಆಗ್ತಾರೆ, ಓಕೆನಾ. ಬಟ್ ಇನ್ನು ಅಂಕುಶ್ ರಾತಿ ಬಂದಿಲ್ಲ, ಇವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದು ಮಿಸ್ ಹೊಡಿತಾ ಇದೆ ನನಗಂತೂ. ಮತ್ತು PKL ಇನ್ನೇನೋ 29ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ. ಇನ್ನು 19 days ಅಷ್ಟೇ ಬಾಕಿ ಇರೋದು PKL ಸ್ಟಾರ್ಟ್ ಆಗೋಕ್ಕೆ. ಆಲ್ಮೋಸ್ಟ್ ಎಲ್ಲ ಟೀಮಲ್ಲೂ ಕೂಡ ಎಲ್ಲ ಪ್ಲೇಯರ್ಸು ಕೂಡ ಬಂದಿದ್ದಾರೆ. ಎಲ್ಲರೂ ಅವ್ರದ್ದು ಫ್ರೆಂಡ್ಶಿಪ್ ಎಲ್ಲನೂ ಕೂಡ ಬಿಲ್ಡ್ ಮಾಡ್ಕೋತಾ ಇದ್ದಾರೆ, ಎಲ್ಲರ ಜೊತೆನೂ ಕೂಡ ಹೊಂದಾಣಿಕೆ ಆಗ್ತಾ ಇದೆ. ಬಟ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಅಂಕುಶ್ ರಾತಿ ಇನ್ನೂ ಬಂದಿಲ್ಲ. ಇವ್ರು ಎಲ್ಲರ ಹತ್ರನೂ ಕೂಡ ಹೊಂದಾಣಿಕೆ ಆಗಬೇಕು, ಎಲ್ಲರೂ ಮಾತಾಡಿಸ್ಬೇಕು, ಫ್ರೆಂಡ್ಶಿಪ್ ಆಗಬೇಕು, ಆ ಒಂದು ಬಾಂಡ್ ಬೆಳಿಬೇಕು, ಟೀಮ್ ಬಾಂಡ್ ಬೆಳಿಬೇಕು, ಆಮೇಲೆ ಕೂಡ ಕಬಡ್ಡಿ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಬೆಂಗಳೂರು ಬುಲ್ಸಲ್ಲಿ ಎಲ್ಲ ಪ್ಲೇಯರ್ಸು ಬಂದಿದ್ದಾರೆ. ಬಟ್ ಅಂಕುಶ್ ರಾತಿ ಬಂದಿಲ್ಲ ಅಂತ ಹೇಳಿದ್ರೆ ಏನೋ ಮಿಸ್ ಹೊಡಿತಾ ಇದೆ. ಬಟ್ ಬೆಂಗಳೂರು ಬುಲ್ಸಲ್ಲಿ ಈಗ ಆಲ್ರೆಡಿ ಡಿಫೆಂಡಿಂಗ್ ಡಿಪಾರ್ಟ್ಮೆಂಟು ಚೆನ್ನಾಗೇ ಇದೆ. ಸೊ BC ರಮೇಶ್ ಅವರು ಈ ಒಂದು ಆ್ಯಂಗಲ್ನಿಂದ ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಕೂಡ ಅದೇ ಒಂದು ಆ್ಯಂಗಲಿಂದ ಯೋಚನೆ ಮಾಡಬೇಕು. ಈ ಒಂದು ಸೀಸನ್ ಇವ್ರಿಗೆ ಏನೋ ಆಗಿದೆ ಅಂತ. ನಿಮಗೇನಾದರೂ ಗೊತ್ತಿದ್ರೆ, ರಿಪೋರ್ಟ್ಗಳು ಏನಾದರೂ ಗೊತ್ತಿರೋ ಅಂಕುಶ್ ರಾತಿ ಎಲ್ಲಿದ್ದಾರೆ ಅಂತ ಆನೆಸ್ಟಾಗಿ ಕಾಮೆಂಟ್ ಮಾಡಿ. ಬಟ್ ನಾನು ಎಲ್ಲ ಕಡೆ ಸರ್ಚ್ ಮಾಡಿದೆ ಗುರು, ಎಲ್ಲ ಕಡೆ ಮಾಡಿದ್ದೀನಿ. ಬಿಕಾಸ್ ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಾ ಇದ್ದಾರೆ, ಏನಾಯಿತು ಗುರು ಅವ್ನಿಗೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಸರ್ಚ್ ಮಾಡಿದೆ. ಬಟ್ ಎಲ್ಲೂ ಕೂಡ ಏನೂ ಸಿಗಲಿಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಆನೆಸ್ಟಾಗಿ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ. ಸೊ ಆ ಒಂದು ಕಾಮೆಂಟಿಂದ ನಾನು ಬೇಕಿದ್ರೆ ಜನಗಳಿಗೆ ಹೇಳ್ತೀನಿ ಈ ಥರ ಆಗಿದೆ ಅಂತ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಇವ್ರ ಬಗ್ಗೆ ಇನ್ನೂ ಏನೋ ಅಪ್ಡೇಟ್ಗಳು ಸಿಗ್ತಾ ಇಲ್ಲ. ಅವ್ರದ್ದು ಇನ್ಸ್ಟಾಗ್ರಾಮ್ ಕೂಡ ಚೆಕ್ ಮಾಡಿದೆ, ಮತ್ತು ಬೆಂಗಳೂರು ಬುಲ್ಸು ಕೂಡ ಚೆಕ್ ಮಾಡಿದೆ ಅಫಿಷಿಯಲ್ ಪೇಜಲ್ಲಿ, ಎಲ್ಲೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಮಗ. ಎಲ್ಲನೂ ಕೂಡ ಒಂದಕ್ಕೆ ಒಂದು ಲಿಂಕ್ ಆಗ್ತಾ ಇದೆ, ಸಿಂಕ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದು. ಅದು ಬಿಟ್ಟರೆ ಬೇರೆ ಯಾವುದೇ ಥರ ಉದ್ದೇಶ ಇಲ್ಲ. ಎಲ್ಲನೂ ಕೂಡ ಹುಟ್ಟಾಕೊಂಡು ನಾನಂತೂ ಹೇಳ್ತಾ ಇಲ್ಲ. ಸೊ ಇರೋದನ್ನೇ ಹೇಳಿದ್ದೀನಿ. ನಿಮಗೇನಾದರೂ ಯಾವ ಥರ ಥಾಟ್ಸ್ ಬರ್ತಾ ಇದೆ, ನಿಮ್ಮ ತಲೆಯಲ್ಲಿ ಏನೆಲ್ಲ ಓಡ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆನೆಸ್ಟ್ ಆಗಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊ ಮಗ, ಫ್ರೀ ಇರುತ್ತೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದ ನಿಮಗೆ ಸಖತ್ ಅಪ್ಡೇಟ್ಗಳು ಸಿಗುತ್ತೆ. ಬಾ ಗುರು, ಜಾಯ್ನ್ ಆಗೋ, ಫುಲ್ ಎಂಜಾಯ್ ಮಾಡೋ ಟೆಲಿಗ್ರಾಮಲ್ಲಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋದಾ? ಸಿ ಯು ಬಾಯ್ಸ್.